ನಮಸ್ತೆ ಮೇಡಮ್. ಓ, ನೀವು ಇನ್ಶೂರೆನ್ಸ್ ಅವರಲ್ವಾ? ನಮ್ ಡಾಕ್ಯುಮೆಂಟ್ಸ್ ಅಲ್ವಾ? ಇದೆ ಅಲ್ವಾ ನಿಮ್ ಡಾಕ್ಯುಮೆಂಟ್ಸ್? ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಕರೆಕ್ಟ್ ಆಗಿದ್ಯಾ? ಚೆಕ್ ಮಾಡ್ಕೊಳ್ಳಿ. ಸದ್ಯ ಇಬ್ರದ್ದು ಇನ್ಶೂರೆನ್ಸ್ ಆಯ್ತು. ಎಲ್ಲ ಕರೆಕ್ಟ್ ಆಗಿದೆ ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ನೋಡಿ ಮೇಡಮ್, ಇಬ್ರಿಗೂ ಅದೇ ದಿನ ಇನ್ಶೂರೆನ್ಸ್ ಮಾಡಿಸಿದೆ. ನನಗ್ ಪರಿಮಳ ನಾಮಿನಿ ಆದ್ರೆ ನಾನ್ ಪರಿಮಳಗ್ ನಾಮಿನಿ ಆಗಿದ್ದೀನಿ. ಏನ್ರಿ ಜೀವನ್, ಪರಿಮಳ ಡಿಸೋಸಾಳ ಇನ್ಶೂರೆನ್ಸ್ ಡೀಟೇಲ್ಸ್ ಮಾತ್ರ ಕೊಟ್ರಿ. ಈ ವಿಜಯ್ ಕೂಡ ಅದೇ ದಿನ ಇನ್ಶೂರೆನ್ಸ್ ಮಾಡಿಸಿದಾರಲ್ಲ, ಈ ವಿಜಯ್ ಇನ್ಶೂರೆನ್ಸ್ ಡೀಟೇಲ್ಸ್ ಅಲ್ಲಿ. ಮೇಡಮ್, ನಾನು ಬಂದಾಗ್ಲೇ ಆ ಸಾರ್ಗೆ ವಿಜಯ್ ಅವ್ರ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ನ ಕೊಟ್ಟಿದೆ ಮೇಡಮ್. ಅವರೇ ಇದು ಅವಶ್ಯಕತೆ ಇಲ್ಲ ಅಂತ ಬೈದು ವಾಪಸ್ ಕೊಟ್ರು ಮೇಡಮ್. ಅಯ್ಯೋ, ಸಿಕ್ಕಾಕ್ಸ್ಬಿಟ್ನಲ್ಲಪ್ಪ. ಮಿಸ್ಟರ್ ವಿನೋದ್ ಕುಮಾರ್, ಕರೆಕ್ಟ್ ಆಗಿ ಒಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಕ್ಕಾಗಲ್ವಾ ನಿಮ್ ಕೈಯಲ್ಲಿ? ಸಾರಿ ಮೇಡಮ್, ಪರಿಮಳ ಡಿಸೋಸ ಡಾಕ್ಯುಮೆಂಟ್ಸ್ ಸಾಕು ಅಂತ ಹೇಳಿ ಸುಮ್ನಾದೆ ಮೇಡಮ್. ಏನ್ ಸರ್ ನೀವು? ಇವಳದು ಬೇರೆ ಮಧ್ಯದಲ್ಲಿ. ಏನ್ರಿ ವಿಜಯ್, ಈ ಜೀವನ್ ಗೊತ್ತಿಲ್ಲ ಅಂದ್ರಲ್ಲ, ಮತ್ತೆ ಅದ್ ಹೇಗೆ ಇನ್ಶೂರೆನ್ಸ್ ಮಾಡಿಸಿದ್ರಿ? ಮೇಡಮ್, ಇವ್ರು ನಮ್ಮನೆಗೆ ಬಂದು ಪರಿಮಳಗೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟು ಹೋಗಿದ್ರು. ನಾನು ಅದನ್ನೆಲ್ಲ ಓದಿ ಸೈನ್ ಮಾಡಿಟ್ಟಿದ್ದೆ. ಮಾರನೇ ದಿನ ಇವ್ರು ಬಂದು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಹಾಗೆ ಇನ್ಶೂರೆನ್ಸ್ ಹಣ ಬ್ಯಾಂಕ್ ಅಕೌಂಟ್ ಮೂಲಕ ಟ್ರಾನ್ಸ್ಫರ್ ಮಾಡಿದ್ರಿಂದ ಇವ್ರ ಪರಿಚಯನೇ ಆಗ್ಲಿಲ್ಲ ಮೇಡಮ್. ನೀವೇನ್ರಿ ಇವ್ರನ್ ಭೇಟಿನೇ ಆಗಿಲ್ಲ, ಅದ್ ಹೇಗ್ ಪರಿಚಯ ಇದೆ ಅಂತ ಅಂದ್ರಿ? ಮೇಡಮ್, ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ಗೆ ಫೋಟೋಗಳು ಬೇಕಾಗಿತ್ತು. ಆಗ ಪರಿಮಳ ಮೇಡಮ್ ವಿಜಯ್ ಸರ್ ಫೋಟೋನ ವಾಟ್ಸಪ್ ಅಲ್ಲಿ ಕಳ್ಸಿದ್ರು. ಆಗ ನೋಡಿದ್ದು ಮೇಡಮ್. ಹಾಗಾಗಿ ಇವ್ರ ಮುಖ ಪರಿಚಯ ಇದೆ ಮೇಡಮ್. ಹಬ್ಬ, ಈಗಿನ ಕಾಲದಲ್ಲಿ ಮಕ್ಕಳೇ ತಂದೆ ತಾಯಿನ ಮರ್ತ್ ಹೋಗ್ತಿದ್ದಾರೆ, ಅಂತದ್ರಲ್ಲಿ ಬರೀ ಫೋಟೋ ನೋಡೇ ಪರಿಚಯ ಇದೆ ಅಂತಿದ್ದೀರಲ್ಲ, ಮೆಚ್ಬೇಕು. ಸರಿ ಕರ್ಕೊಂಡ್ ಹೋಗ್ರಿ ಇವ್ನ. ಎಸ್ ಮೇಡಮ್. ಏಯ್, ಅಲ್ಲಯ್ಯ, ನಾನೊಂದು ವಾರ ಡ್ಯೂಟಿ ಮೇಲೆ ಹೊರಗಡೆ ಹೋಗಿ ಮತ್ತೆ ಮನೆಗೆ ವಾಪಸ್ ಆದಾಗ ನನ್ನ ಅಪ್ಪ ಅಮ್ಮನೇ ನನ್ನ ಮರ್ತೋಗಿ ಯಾರಪ್ಪ ನೀನು ಅಂತ ಕೇಳ್ತಾರೆ. ಅಂಥದ್ರಲ್ಲಿ ಪ್ರತಿದಿನ ಪ್ರತಿ ತಿಂಗಳು 100 ಜನಕ್ಕೆ ಇನ್ಶೂರೆನ್ಸ್ ಮಾಡಿಸೋ ಏಜೆಂಟ್ ನೀನು. ಅದು ಹೆಂಗಯ್ಯ ಅಷ್ಟೊಂದು ಜನರನ್ನ ನೆನಪಿನಲ್ಲಿ ಇಟ್ಕೊಂಡಿರ್ತೀಯಾ? ಅದಕ್ಕೇನಾದ್ರೂ ನಿನ್ನ ಹತ್ರ ನೆನಪಿನ ಶಕ್ತಿ ಹೆಚ್ಚಿಸ್ಕೊಳಕ್ಕೆ ಮೆಡಿಸಿನ್ ಏನಾದ್ರೂ ಇದೆಯೇನಯ್ಯ? ಅಯ್ಯೋ ಸರ್, ಅದಕ್ಕೇನು ಮೆಡಿಸಿನ್ ಇಲ್ಲ ಸರ್. ಯಾರಾದ್ರೂ ಈ ತರ ಸತ್ತಾಗ್ಲೇ ಸರ್ ನಮಗೂ ನೆನ್ಪಾಗೋದು. ಭಾರಿ ಬುದ್ಧಿವಂತ ಇದೆ ಕಣಯ್ಯ. ಥ್ಯಾಂಕ್ ಯು ಸರ್. ಸರ್ ಬನ್ನಿ ಸರ್, ಇಲ್ಲಿ ಬನ್ನಿ. ನಮ್ಮಲ್ಲಿ ಒಂದೊಳ್ಳೆ ಸ್ಕೀಮ್ ಇದೆ ಸರ್. ನೀವು ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಬಿಡಿ ಸರ್. ನೀವು ಸತ್ರೆ ಇನ್ಶೂರೆನ್ಸ್ ಅಮೌಂಟ್ ನಿಮ್ ಫ್ಯಾಮಿಲಿಗೆ ಬರುತ್ತೆ ಸರ್. ಯೋ ಏನಯ್ಯ, ಎಲ್ರು ಸಾಯಿಸಿದ್ರೆ ನಿನ್ ಕೆಲ್ಸನ ಹೋಗಿಲ್ಲಿದೆ ಮೊದಲು. ಎಂತವ್ರು ಇರ್ತಾರಪ್ಪ. ಮಿಸ್ಟರ್ ವಿಜಯ್, ನೀವು ಹೊರಡ್ತಾ ಇದ್ದೀರಾ? ಹಾ ಸರ್. ನಾ ಹೇಳಿದ ಸೆಕ್ಷನ್ನು ನೆನಪಿದೆ ತಾನೇ? ಓಕೆ ಸರ್. ತರದೇ ಇದ್ರೆ ಇದೆ ನಿಂಗೆ.